Mantesh is a special package, surprise package for me. Thank you, sir. Thank you. ಹೆಂಗ್ರಿ ಇದು ಕಾಮಿಡಿ ಟಚ್ ಹೆಂಗ್ರಿ? ಇಲ್ಲ ನಾವು ಫಸ್ಟ್ ಡ್ಯಾನ್ಸರ್ ಬೇಸಿಕ್ಲಿ ಅಂತಾರೆ. ನಾ ಸಣ್ಣವಿದ್ದಾಗ ಹೇರ್ ಸ್ಟೈಲ್ ನೋಡ್ರಿ ಅದ ಅನ್ಕೊಂಡೆ. ಸನ್ನಿ ಲಿಯೋನ್ ಮಿಮಿಕ್ರಿ ಮಾಡ್ತೀನಿ. ಅಲ್ಲಿ ಹೆಂಗಿಡ್ರಿ ಅವರು ಆಯ್ತು ಮಾಡು ಅಂತಂದ್ರು. ಮಾಡ್ರಿ. ಅವು ಯಾವ್ದೇ ಕಾಂಪಿಟೇಷನ್ ಇರ್ಲಿ ಒಟ್ಟು ಊರಾಗ ನಿಮ್ ಹೆಸರು ಇರ್ಲಿ. ಊರಾಗ ನಮ್ಮ ಹೆಸರು ಇರ್ತದೆ. ಹೆಸರು ಇರೋದಂದ್ರೆ ಪ್ರೈಸ್ ಗೆದ್ಕೊಂಡ್ಬರ್ತಾರೆ. ಪ್ರೈಸ್ ಗೆದ್ಕೊಂಡ್ ಫಸ್ಟ್ ಪ್ರೈಸ್ ಮತ್ತೆ ಟಿವಿ ಬಂದ್ ಮರ್ಸೈತೇನೆ ಹೋಟೆಲ್ ಚಲೋ ವಡ ಬಿಡಕ್ ಆಗೋಲ್ಲಂತ. ಇಲ್ಲಿ ಹಿಂಗ್ ಬಿಡ್ತಾರೆ, ಒಬ್ರು ಸೆಕೆಂಡ್ ಕೊಡ್ತಾರೆ ಅಂತ. ಹಿಂಗೊಂದ್ ವಡ ಬಿಡ್ತಾರೆ, ಹಿಂಗ್ ಸೆಕೆಂಡ್ ಕೊಡ್ತಾರೆ ಅಂತ. ಸ್ನೇಹಿತರೆ ನಮಸ್ತೆ. ಇವತ್ತು ಮತ್ತೊಬ್ಬ ಸಾಧಕ ಅಂತಾನೆ ಹೇಳ್ಬೋದು. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗಲ್ಲಿ ಅವ್ರದೇ ಆದ ಒಂದು ಛಾಯೆನ ಮೂಡಿಸ್ಕೊಂಡು ಅವ್ರದೇ ಆದ ಒಂದು ರೀತಿಯಲ್ಲಿ ಕಾಮಿಡಿ ಮಾಡಿಕೊಂಡು ಒಳ್ಳೆ ರೀತಿಯ ಕಾಮಿಡಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸುವಂತಹ ಒಂದು ಸಮಯ. ಹಾಯ್ ಬ್ರೋ, ಹೇಗಿದ್ದೀರಾ? ಸೂಪರ್. ನೀವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಾಂತೇಶ್ ಅಂತ ಹೇಳ್ಬಿಟ್ಟು ನಿಮ್ಮ ಪೂರ್ಣ ಹೆಸರು? ಮಾಂತೇಶ್ ಮಲ್ಲೇಶಪ್ಪ ಕರ್ಮಣ್ಣ ಅವರಂತೆ. ಕರ್ಮನ್ ಅವರು. ತಮ್ಮ ಊರು? ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ ಅಲ್ಲೇ ಅವ್ರಿ. ಅಲ್ಲೇ ಲಕ್ಷ್ಮೇಶ್ವರ. ಹೆಂಗ್ರಿ ಇದು ಕಾಮಿಡಿ ಟಚ್ ಹೆಂಗ್ರಿ? ಇಲ್ಲ ನಾವು ಫಸ್ಟ್ ಡ್ಯಾನ್ಸರ್ ಬೇಸಿಕ್ಲಿ ಅಂತಾರೆ. ನಾ ಸಣ್ಣವಿದ್ದಾಗ ಹೇರ್ ಸ್ಟೈಲ್ ನೋಡ್ರಿ ಅದ ಅನ್ಕೊಂಡೆ. ಸಣ್ಣವಿಂತರ ಡ್ಯಾನ್ಸರ್ ರೀ. ಅಂದ್ರೆ ಡ್ಯಾನ್ಸ್ ಕಾಂಪಿಟೇಷನ್ ಶೋಸ್ ಅವನ್ ಇವ್ನ್ ಮಾಡ್ತಿದ್ವಿ ಬ್ಯಾಕ್ ಗ್ರೌಂಡ್ ಆಗಿ. ಸೊ ಹಂಗ ಒಂದ್ಸಾರಿ ನಟರಂಗಕ್ಕಂತ ಜಾಯ್ನ್ ಆದೆ. ಗದಗ ಒಳಗೈತ್ರಿ. ಅಲ್ಲಿ ಜಾಯ್ನ್ ಆದಾಗ ಸೊ ಹಂಗ ಇಂಟ್ರೆಸ್ಟ್ ಬೆಳ್ತು. ಡ್ಯಾನ್ಸ್ ಅಷ್ಟೇ ಯಾಕ ಆಕ್ಟಿಂಗು ಮಾಡೋಣ ಅಂತೇಳಿ ಹಂಗ ಕಲ್ಕೊಂತ ಬಂದೆ. ಅಲ್ಲೇ ಒಂದ್ ಬೇಸಿಗೆ ಶಿಬಿರ ಅಂತ ಮಾಡಿದ್ರೆ ನಟರಂಗ ಒಳಗ. ಸೊ ಅಲ್ಲೇ ಅದೊಂದು ಶಿಬಿರ ಮುಗಿಸಿ ಹಂಗ ಕಂಟಿನ್ಯೂ ಆಗಿ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂತೆ. ಬರ್ಕೊಂತ ನೆಕ್ಸ್ಟ್ ಒಂದ್ಸರಿ ಉಮೇಶ್ ಅಣ್ಣಾರ್ ಸೆಲೆಕ್ಟ್ ಆದ್ರೆ ಸೀಸನ್ 3ಗೆ. ಅದಕ್ಕಿಂತ ಮುಂಚೆ ಪರಿಚಯ ನಿಮ್ಗೆ? ಬಾಳ್ ಪರಿಚಯ. ಅದಕ್ಕಿಂತ ಮುಂಚೆನೆ ಅಂದ್ರ ಅದಕ್ಕಿನ ಒಂದ್ ಬಿಫೋರ್ ನಾವು ಅವ್ರಂದ್ರ ಒಂದ್ 6-7 ವರ್ಷ ಆತ್ರಿ. ನಾವು 6-7 ವರ್ಷ ಅಂತ. ನಾನು ಹೇಳ್ತಿದ್ದೆ ಅವಾಗಿಂತಾನು ಬಾಳ್ ಕ್ಲೋಸ್. ಅಣ್ಣಾರ ಬಾಳ್ ಹೇಳ್ಕೊಡ್ತಿದ್ರ ಅವಾಗ. ನಮ್ ಕ್ಲಾಸ್ ದಾಗೆ ಸೆಟ್ ಪ್ರಾಪರ್ಟಿ ಎಲ್ಲ ಅವ್ರ ಕಲ್ಸ್ಕೊಟ್ಟಾರಿ. ನೆಕ್ಸ್ಟ್ ಹಂಗೆ ಬರ್ತಾ ಸೀಸನ್ 4ಗೆ ಆಡಿಷನ್ ಕೊಟ್ಟಿದ್ದೆ. ಸೊ ಕೊಡ್ಬೇಕಂತ ಕೊಟ್ಟಿದ್ದಿಲ್ಲ ಅವಾಗ. ಸುಮ್ಮನೆ ಡಾನ್ಸ್ ಅದು ಕೊಡಿ ಯಾರು ಕೊಡಿ ಇತ್ತಲ್ಲ, ನಾನ್ ಡಾನ್ಸಿಗೆ ಪ್ರಿಪೇರ್ ಆಗಿದ್ದೆ. ಡಾನ್ಸಿಗೆ ಕೊಟ್ಟಿದ್ದೆ. ಇದಕ್ಕೂ ಕೊಡ ಅಂತೇಳಿ ಫೋರ್ಸ್ ಮಾಡಿದ್ರು ಒಂದ್ಸರಿ. ಹೋಗಿ ಹಂಗ ಸುಮ್ನೆ ಕೊಡಂಗ್ ಕೊಟ್ಟಿದ್ದೆ ಜಲಕ್ಕೆ. ಅದ ಅವತ್ತ ಬಾರಿ ಮಜಾ ಆತ. ಅಂದ್ರೆ ಇವ್ರೇ ಇದ್ರ ಅವಾಗ. ಇದ್ರ ಒಂದೂವರೆ ತಾಸ್ ತೋಡಿದ್ರ. ಅದ್ ಮಾಡ ಹಿಂಗ್ ಮಾಡಂತ ಎಲ್ಲಾ ಮಾಡಿದ್ದೆ ಆಡಿಷನ್ದಾಗ್ರಿ. ಸೊ ಎಲ್ಲಾ ಚಲೋ ಆಗತ್ತ ಮಾಡಿದ್ದೆ ಅಂತ. ಏನ್ ಮಾಡ್ರಿ ನಾನ ಅಲ್ಲೇ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಕೊಡ್ತಾರಲ್ರಿ. ಸೊ ನನ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಸುಮ್ನೆ ಹಂಗ ಹೋಗಂಗ ನನ್ನ ಹೆಸರು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಸುಮ್ನೆ ನನ್ನ ಹೆಸರು ಹಂಗ ಬರ್ಕೊಂಡ್ ಹೋಗಿದ್ದೆ. ಬರ್ಕೊಂಡ್ ಹೋಗಿ ಹಂಗ ಗಂಡು ಹೆಣ್ಣಿನ ಮೇಲೆ ಸ್ವಲ್ಪ ಭೇದ ಭಾವದ ಬಗ್ಗೆ ಮಾತಾಡಿದೆ. ಅದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಮಿಮಿಕ್ರಿ ಮಾಡ್ತೀನಿ ಅಂತಂದೆ. ಅಂದ್ರೆ ಮಿಮಿಕ್ರಿ ಇನ್ನು ಇಡೀ ಯಾರು ಮಾಡಿಲ್ರಿ ಇನ್ನೋರ್ಗಾದ್ರು. ಇಂಡಸ್ಟ್ರಿ ಒಳಗ ಆತಿಗೆ ಶೋಸ್ ಆತ ಎಲ್ಲ ಹೋದ್ರು ಆತರ ಮಿಮಿಕ್ರಿ ಯಾರು ಮಾಡಿಲ್ಲ ಅಂತವ್ರದ್ ಮಾಡ್ತೀನಿ ಅಂತಂದೆ. ಅಂದ್ರೆ ನೀವ್ ಯಾರ ಗೆಸ್ ಮಾಡ್ತೀರ? ನನ್ಗೆ ಯಾರು ಮಾಡಿಲ್ಲ ಅಂದ್ರೆ ಅದಕ್ಕೆ ನನ್ಗೆ ಡೌಟ್ ಬರತ್ತಿಲ್ಲ. ನಂಗೆ ಗೊತ್ತಿಲ್ಲ. ಹೇಳ್ರಿ ನಿಮ್ದ ಮಾಡ್ತಿದ್ದೇಳ್ರಿ. ಇಲ್ಲ ಸನ್ನಿ ಲಿಯೋನ್ ಮಿಮಿಕ್ರಿ ಮಾಡ್ತೀನಿ. ಅಲ್ಲಿ ಹೆಂಗಿಡ್ರಿ ಫಸ್ಟ್ ಟೈಮ್ ಯಾರು ಮಾಡ್ತೀರಿ ಅಂದ್ರೆ ಸನ್ನಿ ಲಿಯೋನ್ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು ಆಯ್ತು ಮಾಡು ಅಂತಂದ್ರು. ಮಾಡ್ರಿ ಬೇಡ ಮಾಡಿದೆ. ಆದ್ಮೇಲೆ ಒಂದ್ ಸಿಚುವೇಶನ್ ಕೊಡ್ತಾ ಹೋದ್ರೆ ಇಲ್ಲ ಕಪ್ರಿಗೆ ನಾ ಅಲ್ಲಿ ತಕ ಹೋಗಂಗಿಲ್ರಿ. ಫಸ್ಟ್ ಇಲ್ಲಿಗೆ ಬರ್ರಿ. ಅಲ್ಲಿ ಮಾಡ್ರಿ ಮಿಮಿಕ್ರಿ. ಮಾಡಿರಿ. ಶಬಾಷ್. ಅಲ್ಲ ಯಾಕೆ ಅನಿಸ್ತೀರಿ ನಿಮ್ಗ? ಅದ್ನೇ ಹೇಳ್ಬೇಕಂತ ಯಾಕೆ ಅನಿಸ್ತೀರಿ? ನನ್ ಮಿಮಿಕ್ರಿ ಮಾಡಕ್ ಬರಂಗಿಲ್ಲ ಅಲ್ಲ. ಬರೋದ್ ಅದು ಒಂದ. ಅವಾಗ ರಾತ್ರಿ ಕಿವ್ಯಾಗ ಇರ್ತೀನಿ ಅವ್ ಅಷ್ಟೇ ಕೇಳ್ರಿ. ಅದು ಬಿಟ್ರೆ ಮಿಮಿಕ್ರಿ ನಂಗೆ ಬರಂಗಿಲ್ಲ. ಬರಂಗಿಲ್ಲ ತಿಳ್ಬೇಕಿದ್ರಲ್ಲ ಅವ್ರಿಗೆ. ಮತ್ ಕಾಮಿಡಿ ಮಾಡಂತ ಹೇಳ್ಯಾರ. ಮತ್ತೆ ಅದ್ರ ಸಂಬಂಧ ಕಾಮಿಡಿ ಅದ ಒಂದೇ ಇಟ್ಕೊಂಡೋಗಿದ್ದೆ. ಮಿಮಿಕ್ರಿ ಮಾಡಕ್ ಬರತ್ತ ಅಂತೇಳಿ ಅಪ್ಲಿಕೇಶನ್ ದಾಗ ಕೊಟ್ಟಿದ್ರ. ಬರುತ್ತೆ ಅಂತೇಳಿ ಅವ್ರು ಓದಿ ಕೇಳಿದ್ರಿ ಯಾವ್ದ್ ಮಾಡ್ತಿಪ್ಪ ಅಂತೇಳಿ ಹೇಳಿದೆ. ಹಿಂಗ್ ಯಾರು ನೀವು ಮಾಡಂಗಿಲ್ರಿ ಇನ್ನೂರ್ ಯಾವ್ದು ಯಾರು ಮಾಡಿಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೇನೆ ಅಂದೆ. ಮಾಡು ಅಂತೇಳಿ ಅವ್ರು ನಿಂತ್ರೆ ಹೋಗಿ ಕುತ್ಕೊಂಡೆ. ಮಜಾ ಐತ್ರಿ ಅದು. ಅಲ್ಲ ಮುಂದ್ಗಡೆ ಕುತ್ಕೊಂಡ್ರಿ ಎಕ್ಸ್ಪ್ರೆಷನ್ ಹೆಂಗೈತ್ರಿ? ಪ್ರೋಗ್ರಾಮಿಂಗ್ ಟೀಮ್ ಅಷ್ಟ್ರು ಕುತ್ಕೊಂಡಾರ. ಹೆಣ್ಮಕ್ಳು ಗಂಡ್ಮಕ್ಳು ಒಂದ್ ಹೆಚ್ಚು ಕಡಿಮೆ ಒಂದ್ 8-10 ಜನ ಇದ್ರು. 8 ಜನ ಕುತ್ಕೊಂಡಾರ. 8 ಜನ ಕುತ್ಕೊಂಡಿದ್ರೆ ಮಾಡಿದೆ. ಮತ್ತೊಬ್ಬ ಸಿಚುವೇಶನ್ ಕೊಡ್ತಾ ಹೋದ್ರೆ ಅದೇ ಯಾವ ರೀತಿ ಮಾಡ್ಬೇಕಂತ
ನೆಕ್ಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಾಗ ಒಂದ್ ಸಿಚುವೇಶನ್ ಕೊಟ್ರು. ನೆಕ್ಸ್ಟ್ ವಾಪಸ್ ಅದನ್ನ ನವರಸದಾಗ ಮಾಡಂತ ಹೇಳಿದ್ರೆ ಅದನ್ನೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಆ ವರ್ಷ ಆಯ್ತು ಸರಿ ಚಲೋ ಮಾಡಿದೆ ಅಂತೇಳಿ ಹೋದಂದ್ರೆ ಫೋನ್ ಬರುತ್ತಂತ ಅನ್ಕೊಂಡಿದ್ದೆ, ಬಟ್ ಆ ವರ್ಷ ಫೋನ್ ಏನ್ ಬರ್ಲಿಲ್ಲ, ಸೆಲೆಕ್ಟ್ ಆಗಿಲ್ಲ. ಅದಾದ್ಮೇಲೆ ಮತ್ತ ಮುಂದಿನ ವರ್ಷ DKD ಬಂತ. DKD ಮತ್ತ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಅಂತ ಹೊಸದಾಗಿ. ಸೊ ಅವತ್ತಾದ್ರೂ ನಾನು ಡ್ಯಾನ್ಸಿಗೆ ಬಹಳ ಫೋಕಸ್ ಮಾಡಂತಿದ್ದೆ, ಯಾಕಂದ್ರೆ ನಂದು ಡಾನ್ಸ್ ವೃತ್ತಿ ಅಲ್ಲ, ನಾನು ಪ್ರೊಫೆಷನಲ್ ಆಗಿ ಡಾನ್ಸ್ ತಗೊಂಡಿದ್ನೆ, ಡ್ಯಾನ್ಸಿಗೆ ಪ್ರಾಕ್ಟೀಸ್ ಮಾಡಂತಿದ್ದೆ. ಮತ್ತ ವಾಪಸ್ ಲಾಸ್ಟ್ ಟೈಮ್ ಹಿಂಗ್ ಹೋಗೈತಿ, ಇದೊಂದ್ಸರಿ ಟ್ರೈ ಮಾಡು ಅಂತೇಳಿ ಉಮೇಶ್ ಅಣ್ಣಾರ, ನಮ್ ಕ್ಲಾಸ್ ಸೋಮಶೇಖರ್ ಸರ್ ಅಂತಂದ್ರ ಅವ್ರೆಲ್ಲಾ ಹೇಳಿದ್ರೆ, ನೆಕ್ಸ್ಟ್ ರಾತ್ರಿ ಎಲ್ಲಾ ಉಮೇಶ್ ಅಣ್ಣ ನಾನು ಸೇರಿ ಒಂದ್ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಡಿಷನ್ ಕೊಟ್ವಿ. ಚಲೋ ಆಗತ್ತ ಅಂತ ಅನ್ಕೊಂಡ್ ಬಂದ್ವಿ, ಸೆಲೆಕ್ಟ್ ಆಯ್ತು. ಸೆಕೆಂಡ್ ರೌಂಡ್ ಗದಗದಾಗ ಕೊಟ್ಟಿದ್ವಿ. ಸೆಕೆಂಡ್ ರೌಂಡ್ ಫೋನ್ ಬಂತು, ಅಲ್ಲಿ ಸೆಲೆಕ್ಟ್ ಆದೆ. ಮಕ್ಳೆ ಮೆಗಾ ಆಕ್ಷನ್ ಗೆ ಮತ್ತ ವಾಪಸ್ ಇನ್ನೊಂದ್ಸರಿ ಫೋನ್ ಮಾಡಿದ್ರೆ, ಎನ್ಕ್ವೈರಿ ಮಾಡಿ ನೀವ್ ಸೆಲೆಕ್ಟ್ ಆಗಿರಿ, ನಮ್ ಊಟ ಒಂದ್ 4-5 ತಿಂಗಳ ಜರ್ನಿ ಮಾಡ್ತೀರಿ, ಚಲೋ ಆಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳಿದ್ರೆ. ನಮ್ ನನ್ಕಿನ ಬಾಳ ಅಂದ್ರ ನಮ್ ಮನ್ಯಾಗ ನಮ್ ತಂದೆ ತಾಯಿ ಬಾಳ್ ಸಪೋರ್ಟಿವ್ ಇದ್ರೆ ಅವ್ರಿಗೆ ಬಾಳ್ ಖುಷಿ ಆತ. ಯಾಕಂದ್ರೆ ಅವ್ರು ಡಾನ್ಸ್ ದಾಗ ಬರ್ಬೇಕಂತ ಹೇಳಿ ಅನ್ಕೊಂಡಿದ್ರು, ಬಟ್ ಎರಡೂದ್ರಾಗ ಆಗ್ಲಿ ಒಟ್ಟು ಒಂದ್ರಾಗ ಟಿವ್ಯಾಗ ಬರ್ಬೇಕಂತಿತ್ತು, ಅದು ಬಂತ್ರಿ ಅಷ್ಟ, ಮತ್ತೇನಿಲ್ಲ. ನನ್ಕಿನ ಹೆಚ್ಚಾಗಿ ಅವ್ರು ಬಾಳ ಖುಷಿ. ತಂದೆ ತಾಯಿ ಹೆಸರು? ನಮ್ ತಾಯಿ ಹೆಸರು ಗಂಗಮ್ಮ ಕರ್ಮಣ್ಣ ಅವರ, ಅಪ್ಪಾಜಿ ಹೆಸರು ಮಲ್ಲೇಶಪ್ಪ ಕರ್ಮಣ್ಣ ಅವರ. ಅವ್ರೇನ್ ಮಾಡ್ಕೊಂಡಿರೋದ್ರಿ? ಹೋಟೆಲ್ ಐತ್ರಿ ನಮ್ದು ಲಕ್ಷ್ಮೇಶ್ವರದಾಗ, ವಿದ್ಯಾರಣ್ಯ ಸರ್ಕಲ್ ಹತ್ರ ಒಂದ್ ಚಿಕ್ಕ ಪೆಟ್ಟಿ ಅಂಗಡಿ, ಇಡ್ಲಿ ವಡ ಹೋಟೆಲ್ ಐತಿ. ಬೆಳಗಿಂತ ಸಂಜೆ ಮಠ ಅಲ್ಲೇ ವರ್ಕ್ ಮಾಡ್ತಾರ, ಮತ್ತೆ ವಾಪಸ್ ಮನೆಗೆ ಬರ್ತಾರ ಅಷ್ಟೇ. ಅಂದ್ರೆ ನಿಮ್ದು ಡ್ಯಾನ್ಸಿಂಗ್ ಜಾಸ್ತಿ ರೀ? ಹಾ, ಡ್ಯಾನ್ಸ್. ಡ್ಯಾನ್ಸ್ ಹೆಂಗ್ ಕಲಿತ್ರಿ? ಏನ ಯಾಕ ಆ ಕಡೆ ಜಾಸ್ತಿ? ಅಂದ್ರೆ ನಮ್ ಮನ್ಯಾಗ ನಮ್ಮೂರಾಗ ಒಂದ ಡಾನ್ಸ್ ಕ್ಲಾಸ್ ಇತ್ತು ಅವಾಗ. ಒಂದ್ ಡಾನ್ಸ್ ಕ್ಲಾಸ್ ಇತ್ತು. ನಮ್ಮ ಮಮ್ಮಿಗ್ ಬಾಳ ಹುಚ್ಚಿತ್ತು ಅವಾಗ. ಅವಾಗ ಟಿವಿ ತಗೊಂಡಿದ್ರು ಮನ್ಯಾಗ. ಟಿವಿಗೆಲ್ಲ ರಿಯಾಲಿಟಿ ಶೋಸ್ ಒಂದಿನ ಬರ್ಬೇಕಂತೇಳಿ ಅವಾಗ ನೋಡ್ತಿದ್ದಲ್ಲ, ನೋಡಿದಾಗ ಆಸೆ ಆಗತ್ತ. ಅದ್ರ ಸಂಬಂಧ ಡಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗ್ತೇನೆ ಅಂತಂದೆ. ಸೊ ನಮ್ಮ ಮಮ್ಮಿ ನಂದೇನು ಕೇಳಿಲ್ಲ, ಸೀದೋ ಡಾನ್ಸ್ ಕ್ಲಾಸ್ ಜಾಯ್ನ್ ಮಾಡಿದ್ರೆ ಅಲ್ಲಿ ಒಂದೂವರೆ ವರ್ಷ ಕಲ್ತೆ. ಅಲ್ಲಾದ್ಮೇಲೆ ನಮ್ಮೂರಾಗ ಡಾನ್ಸ್ ಕ್ಲಾಸ್ ಬಂದ್ ಆಗ್ಬಿಡ್ತ, ಏನೋ ಕಾರಣಂತ್ರ ಬಂದಾತ. ಮತ್ತ ಅವಾಗ ಹುಬ್ಳಿಗೆ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ದಿನ ಶಾಲಿ ಬೆಳಿಗ್ಗೆ 9-9:30 ಶಾಲಿಗೆ ಹೋಗಿ ಸಾಯಂಕಾಲ ಬಂದ ಒಂದ್ ಡಬ್ಬಿ ತಗೊಂಡು ಹುಬ್ಳಿಗೆ ಹೋಗೋದ್ರಿ. ದಿನ ಒಂದೂವರೆ ವರ್ಷ ಹೋಗಿ ನಂಗ ದಿನ ಹೋಗೋದು, ಅಲ್ಲಿ ಪ್ರಾಕ್ಟೀಸ್ ಮಾಡೋದು. ರಾತ್ರಿ 10 ಗಂಟೆಗೆ ಬಸ್ ಇರುತ್ತೆ, ಲಾಸ್ಟ್ ಬಸ್, ಅದ್ನ ಹತ್ಕೊಂಡು ಊರಿಗೆ ಬರೋದು. ಹಿಂಗ ಒಂದು ಸತತ ಒಂದೂವರೆ ವರ್ಷ ಪ್ರಾಕ್ಟೀಸ್ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ. ಅದಾದ್ಮೇಲೆ ಕಾಂಪಿಟೇಷನ್ ಕೊಟ್ಕೊಂತ ಇದ್ದೆ. ಅದ್ರ ಜೊತೆಗೆ ಒಂದ್ಸರಿ ಗದಗಿಗೆ ಬಂದಿದ್ದೆ ಕಾಂಪಿಟೇಷನ್ ಅಂತೇಳಿ. ಅಲ್ಲಿ ನಟರಂಗ ಅಂತೇಳಿ ನಮಗ ಪರಿಚಯ ಆಯ್ತು. ಒಬ್ರು ಸರ್ ಸೋಮಶೇಖರ್ ಸರ್ ಅಂತೇಳಿ ಪರಿಚಯ ಆದ್ರೆ, ಅವ್ರು ಕರ್ಕೊಂಡು ಹೋದ್ರ, ಹಿಂಗೈತಪ್ಪ ಇಲ್ಲೇ ಬಾ, ಕ್ಲಾಸ್ ಅಂತ ಐತಿ, ನೀ ಏನ್ ಫೀಸ್ ಗೀಸ್ ಏನ್ ಕೊಡಕ್ ಹೋಗ್ಬೇಡ, ಬಂದ್ ಆರಾಮಿರ ಕಲಿ. ಬಟ್ ಅದೊಂದ್ ಪ್ಲೇಸ್ ಅಂದ್ರ ಬಾರಿ ನಮ್ಗ್ ಖುಷಿ ಆಗತ್ರಿ. ಯಾಕಂದ್ರೆ ನಾವು ನಟರಂಗ ಅಂದ್ರ ಒಂಥರ ನಮ್ ಮನಿ ಇದ್ದಂಗ ಅದ. ಆಗ್ಬಿಡ್ತು ಬರ್ಬರ್ತ ಅಲ್ಲೇ ಇರೋದು, ಪೂರ್ತಿ ಎವ್ರಿ ಡೇ ಅಲ್ಲೇ ಇರ್ತಿದ್ವಿ. ಸ್ಕೂಲ್ ಮುಗಿಸ್ಕೊಂಡ್ ಬರ್ತಿದ್ವಿ, ಸಾಯಂಕಾಲ ಅಲ್ಲಿ ಇರ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಿದ್ವಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಶಿಬಿರ ಅಂತ ಬಂತ. 1 ತಿಂಗಳ ಕಂಟಿನ್ಯೂ ಶಿಬಿರ ಅಂತಿತ್ತು. ಅದ್ರಾಗ ಅಣ್ಣಾರು ನಮ್ಕಿ ಸೀನಿಯರ್ ಅಲ್ಲಿಗೆ. ಉಮೇಶ್ ಅಣ್ಣ ನಮ್ಕಿ ಒಂದೂವರೆ ವರ್ಷದಿಂದ ಸೀನಿಯರ್. ನಾವ್ ಅವಾಗ ಜಾಯ್ನ್ ಆದ್ವಿ. ಕಲಿತಾ 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 ಇಲ್ಲಿ ಮಠ ಬಂದಿರಿ ವರ್ಷ ಸೇರ್ಕೊಂಡು. ಈಗ ಒಟ್ಟಲ್ಲಿ ಟಿವಿಯಾಗ ಬಂದಿರಿ ಅಷ್ಟೇ. ನಿಮ್ ಊರಾಗ ಹೆಂಗ್ ರೆಸ್ಪಾನ್ಸ್ ರೀ? ಊರಾಗ ಬಾಳ ಖುಷಿ ಆಗತ್ರಿ. ಯಾಕಂದ್ರ ನಾನು ಫಸ್ಟ್ ಓಣಿ ಡ್ಯಾನ್ಸ್ ಮಾಡ್ಕೊಂತ ಹೋಗಿದ್ವಿ. ಯಾಕಂದ್ರೆ ಅಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇರ್ತಿತ್ತಲ್ಲ, ನಾನು ಯೂಟ್ಯೂಬ್ ನೋಡ್ಕೊಂಡು ಸಾಂಗ್ ಪ್ರಿಪೇರ್ ಮಾಡ್ಕೊಂತಿದ್ದೆ. ಎಡಿಟ್ ಮಾಡ್ಕೊಂಡು ಓಣ್ಯಾಗೆಲ್ಲ ನಮ್ಮೂರಾಗ ಯಾವ್ದೋ ಓಣ್ಯಾಗ ಡ್ಯಾನ್ಸ್ ಕಾಂಪಿಟೇಷನ್ ಇರ್ಲಿ, ಅಲ್ಲಿ ಹೋಗಿ ಗಣಪತಿ ಗಣಪತಿ ಹಬ್ಬ ದಿನ ಅಲ್ಲಿ, ಮತ್ತೆ ಕರ್ನಾಟಕ ರಾಜ್ಯೋತ್ಸವ ದಿನ ಮಾಡ್ತಾರ. ಅವು ಯಾವ್ದೇ ಕಾಂಪಿಟೇಷನ್ ಇರ್ಲಿ, ಊರಾಗ ನಮ್ಮ ಹೆಸರು ಪ್ರೈಸ್ ಫಸ್ಟ್ ಪ್ರೈಸ್. ಮತ್ತೆ ಚಲೋ ಊರಾಗ ಬಾಳ ಸಪೋರ್ಟಿವ್ ಅದಾರ ನಂಗೆ. ನಮ್ ಲಕ್ಷ್ಮೇಶ್ವರದಾಗ ಅಂದ್ರ ಎಲ್ರು ನಮ್ಮ ಅಪ್ಪಾಜಿಗೆ ಬಾಳ ಕ್ಲೋಸ್. ಯಾಕಂದ್ರೆ ನಮ್ದು ಹೋಟೆಲ್ ನಡೆಯಂತಾಲೆ 20 ವರ್ಷ ಆತ. ನಮ್ಮ ಅಪ್ಪರ್ ಬಾಳ ಹಳೆ ಪರಿಚಯ ಅದಾರಲ್ಲ. ಸೊ ಹಿಂಗೊಬ್ಬ ಮಗ ಮಾಡ್ತದಾನ ಅಂದ್ರೆ ಬಾಳ್ ಪ್ರೋತ್ಸಾಹ ಮಾಡ್ತಾರ ನಮ್ಮೂರಾಗ. ಮೊನ್ನೆ ಗೆದ್ದಾಗ ಪೂರ್ತಿ ಮೆರವಣಿಗೆ ಎಲ್ಲ ಮಾಡಿದ್ರು ಊರಾಗ. ಹೌದು, ನಾವು ನೋಡಿದಿರಿ ಮೆರವಣಿಗೆ. ಅದಾಗಿದ್ ಊರಾಗ ಊರಾಗ ನಮ್ಮೂರಾಗ ಎಲ್ಲ ಅವರ ನಿಂತ ಮಾಡಿ ಎಲ್ಲ ಬಾರಿ ಸಪೋರ್ಟ್ ಅದರಿ ಊರಾಗ ಹಂಗೇನಿಲ್ಲ. ಫುಲ್ ಕಪ್ಪದು ಎತ್ತಿಡಿದಿರಿ. ಮತ್ತೆ ಏನಾರು ಮಾಡ್ಬೇಕು. ಈಗ ಫಸ್ಟ್ ಡೇ ಅಂದ್ರೆ ಟಿವಿಯಾಗ ಅಥವಾ ಬಂದಾಗ ಅಂದ್ರೆ ಎಲ್ಲರಿಗೂ ಆಲ್ರೆಡಿ ಸ್ವಲ್ಪ ಚೆನ್ನಾಗಿ ಗೊತ್ತಾಗಿರುತ್ತೆ. ಬಂದಾಗ ನಿಮ್ ಮನೆಯವ್ರನ್ನ ಮಾತಾಡ್ಸೋದು ಹೆಂಗ್ ಆಗ್ತೈತಿ? ನಿಮ್ಮ ತಂದೆ ತಾಯಿನ ಬಂದವ್ರ, ನಿನ್ ಮಗ ಬಂದಾನು,
ಟಿವ್ಯಾಗ ಬಾಳ ಖುಷಿ ಆಗತ್ತೆ. ಯಾಕಂದ್ರೆ ಇಷ್ಟ ದಿನ ಇಲ್ಲೇ ಓಣ್ಯಾಗ ಓಡಾಡ್ಕೊಂಡಿರೋದು ನೋಡ್ತಿರ್ತಾರ. ಮಗು ಮಕ್ಳಿ ನಿನ್ ಮಗ ಟಿವ್ಯಾಗ ಬಂದಾನ ಅಂದ್ರ ನಮ್ ಅಂಗಡ್ಯಾಗ ನಮ್ಮ ಅಪ್ಪಾಜಿಗೆ ಇತ್ತಾಗ ಒಡ ಬಿಡಕ್ ಆಗೋಲ್ದಂತ. ಟಿವಿ ಬಂದ್ ಮರ್ಸೈತನ ಹೋಟೆಲ್ ಚಲೋ ಒಡ ಬಿಡಕ್ ಆಗೋಲ್ದಂತ. ಇಲ್ಲಿ ಹಿಂಗ್ ಬಿಡ್ತಾರ, ಒಬ್ರು ಸೆಕೆಂಡ್ ಕೊಡ್ತಾರೆ ಅಂತ, ಹಿಂಗೊಂದ್ ಒಡ ಬಿಡ್ತಾರೆ, ಹಿಂಗ್ ಸೆಕೆಂಡ್ ಕೊಡ್ತಾರೆ. ಅಷ್ಟು ಖುಷಿ ಆಗಿತ್ತು ನಮ್ಮ ಅಪ್ಪರಿಗೆ. ನಮ್ ಮನ್ಯಾಗ ಬಾಳ ಖುಷಿ ಆದ್ರೆ. ನಮ್ ಮಮ್ಮಿ ನಂಗ್ ಬಾಳ್ ಸಪೋರ್ಟಿವ್ ರೀ. ಎಲ್ಲೇ ಹೋದ್ರು ನನ್ ಕಾಂಪಿಟೇಷನ್ ಗಾಲಿ ಎಲ್ಲೇ ಹೋದ್ರು ಅವ್ರು ನನ್ ಜೊತೆಗೆ ಬರ್ತಿದ್ರೆ. ಸೊ ಇಲ್ಲಿ ಆದ್ರೂ ನಂಗೆ ಗೊತ್ತಿರ್ಲಿಲ್ಲ. ನಾನ್ ಮೆಗಾ ಆಕ್ಷನ್ ಇದ್ದಾಗ ನಮ್ ಪಪ್ಪ ನಮ್ಮ ಮಮ್ಮಿ ಮತ್ತ ವಾಪಸ್ ನಮ್ ತಂಗಿನ ಕರ್ಸಿದ್ರು. ನಂಗೆ ಗೊತ್ತಿರ್ಲಿಲ್ಲ, ನಮ್ ಮನ್ಯಾಗ ಹೇಳಿದ್ದಿಲ್ಲ ಸೆಲೆಕ್ಟ್. 3-4 ವರ್ಷದಿಂದ ಕೊಡ್ಕೊಂಡ್ ಬರ್ತಿದ್ದೆ, ಯಾವ ಹಾಕಿದ್ದಿಲ್ಲ. ಅದ್ರ ಸಂಬಂಧ ಬ್ಯಾಡ್ ತಡಿ ಸೆಲೆಕ್ಟ್ ಆಗಿ ಅಂತ ಹೇಳೋ ನಾನು ಸುಮ್ನೆ ಇದ್ದೆ. ಅದ ಅವ್ರಾಗ್ಲೇ ಸರ್ಪ್ರೈಸ್ ಆಗಿ ಕರೆಸಿ ನಮ್ ತಂಗಿ ಹ್ಯಾಂಡಿಕ್ಯಾಪ್ಟ್ ಅದಾಳ್ರಿ. ಸೊ ಆಕಿನ್ಲಿಂತರ ನಾವೀಗ ಇಷ್ಟೆಲ್ಲ. ಅಂದ್ರೆ ಈಗ ನೀವು ಬೆಂಗಳೂರಿಗೆ ಬಂದಿದ್ದೆ ಫಸ್ಟ್ ಅದ್ ಆಡಿಷನ್ ಕೊಡಕ್ ಬರ್ತಿದ್ವಿ ಅವಾಗ ಬಂದ್ ಹೋಗ್ತಿದ್ರಿ. ಆಡಿಷನ್ ಸಲುವಾಗಿ ಬರ್ತಿದ್ರೆ ಇಲ್ಲೇ ನಿದ್ದಿದ್ದಿಲ್ಲ ನೀವು? ಇಲ್ಲೇ ನಿದ್ದಿದ್ದಿಲ್ಲ, ಇಲ್ಲಿ ಇರಾಕಂತಿದ್ದು ಇವಾಗ್ಲಿಂತ. ಅದಕ್ಕಿಂತ ಬಿಫೋರ್ ಅಂತ ಆಡಿಷನ್ ಕೊಡಕ್ ಬರ್ತಿದ್ವಿ. ಏನಾರು ಇದ್ದಾಗ ಆಡಿಷನ್ ಕೊಡೋದ, ಮತ್ತೆ ಊರಿಗೆ ಹೋಗೋದ, ಮತ್ತೆ ಪ್ರಾಕ್ಟೀಸ್ ಮಾಡೋದ? ಅಂದ್ರೆ ನೀವ್ ಯಾವತ್ತೀರಿ ಅಂದ್ರೆ ನೀವ್ ಏನ್ ಇದ್ರ ಜೊತೆನೆ ಅದಿರಿ ಅಂದ್ರ ಡ್ಯಾನ್ಸ್ ಆಗಿರ್ಬೋದಾ, ಇವಾಗ ನಾಟಕ ಆಗಿರ್ಬೋದಾ, ಇದ್ರ ಸುತ್ತಾನ ಅದಿರಿ ನೀವು? ಒಟ್ಟು ಸ್ಕೂಲ್ ಹೋಗೋದ ನಿಮ್ದೇನ್ ಪ್ರಾಕ್ಟೀಸ್ ಇತ್ತದ? ಬೇರೆ ಗಿರೆ ಕೆಲ್ಸ ತಂದೆ ಜೋಡಿ ಹೋಟೆಲ್ ಅಲ್ಲಿ ಇರ್ತಿದ್ದೆ. ಅದಂತೂ ಇದ್ದಿದ್ದಾರೆ, ಮನ್ಯಾಗ ಐತಂದ್ರೆ ಇದ್ದಿದ್ದಾರೆ. ದಿನ 5 ಗಂಟೆಗೆ ಕೇಳೋದು, ಒಂದ್ 20 kg ಉಳ್ಳಾಗಡ್ಡಿ ಹಚ್ಚೋದು, ಉಳ್ಳಾಗಡ್ಡಿ ಚಕ್ ಉಳ್ಳಾಗಡ್ಡಿ ಹಚ್ಚೋದು, ಸ್ಕೂಲಿಗೆ ಹೋಗ್ಬೇಕಾದ್ರೆ ಇಡ್ಲಿ ಹಾಕೋದು, ಗ್ರೈಂಡರ್ ಚಟ್ನಿ ತೆಗಿಯೋದು, ಅವೆಲ್ಲ ದಿನ ಕೆಲ್ಸ ರೀ. ನಮ್ಮ ದಿನ ಕೆಲ್ಸ ಇರ್ತ. ಸಾಯಂಕಾಲ ಬೆಳಗ್ಗೆ ಕೆಲ್ಸ ಇರತ್ತ. ಮಧ್ಯಾಹ್ನ ನಂತರ ಮಮ್ಮಿನ ಪಾಪ ಅವ್ರ ಕಂಟಿನ್ಯೂ ಮಾಡ್ಕೊಂತಾರ. ನಾವ್ ಸ್ಕೂಲಿಗೆ ವರ್ಕಿಗೆ ಹೋಗಿರ್ತೀವಿ. ಈಗ ನೀವು ಇದಕ್ ಬಂದ್ರೆ ಶೋಗೆ ಬಂದ್ಮೇಲೆ ಯಾವ ರೀತಿ ಪ್ರಾಕ್ಟೀಸ್ ಯಾವ ರೀತಿ ಇತ್ತು? ಪ್ರಾಕ್ಟೀಸ್ ಅಂದ್ರೆ ನಮ್ಗೆ ಇಲ್ಲೇ ಫಸ್ಟ್ ಟೈಮ್ ಎಲ್ಲ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾರ. ನಾವು ಏನ್ ಮಾಡ್ತಿದ್ವಿ, ನಮ್ ಫ್ರೀ ಟೈಮ್ ದಾಗ ಪ್ರಾಕ್ಟೀಸ್ ಮಾಡ್ಕೊಂತಿದ್ವಿ, ರಾತ್ರಿ ಎಲ್ಲ ಮಾಡ್ತಿದ್ವಿ. ಬಟ್ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಅಂಜಿಕೆ ಇತ್ತು, ಸ್ವಲ್ಪ ಬಾಳ ಹೆದರಿದ್ವಿ. ಬಟ್ ಇಲ್ಲಿ ಫಸ್ಟ್ ಡೇ ಬಂದಾಗ ಅಷ್ಟ್ರಿಗೂ ಬೆಳಿಗ್ಗೆ ಒಂದ್ 7-8 ಗಂಟೆ ಕರೆಸ್ತಿದ್ರೆ ಒಂದ್ 2-3 ತಾಸು ಎಕ್ಸರ್ಸೈಸ್ ಮಾಡಿಸಿದ್ರೆ ನಮ್ಗೆ ಫ್ರೀಲಿ, ಬಾಡಿ ಫ್ರೀ ಆಗ್ಲಿ ಅಂಡ್ ಬಾಡಿ ಲ್ಯಾಂಗ್ವೇಜ್ ಬರ್ಲಿ, ವಾಯ್ಸ್ ಬರ್ಲಿ ಅಂತೇಳಿ ಒಂದ್ 2-3 ತಾಸು ಎಕ್ಸರ್ಸೈಸ್ ಮಾಡಿಸಿ, ಅವಾಗ ಟಿಫಿನ್ ಮಾಡಿಸಿ, ಅದಾದ್ಮೇಲೆ ಒಂದ್ ಮಧ್ಯಾಹ್ನ ಹೊತ್ತಿನಾಗ ಸ್ಕ್ರಿಪ್ಟ್ ಕೊಡ್ತಾರ. ಅಂದ್ರ ಒಂದೊಂದ್ ಟೀಮಿಗೆ ಇಂತಿಂತ ಸ್ಕ್ರಿಪ್ಟ್ ಕೊಡ್ತಾರ. ಸ್ಕ್ರಿಪ್ಟ್ ಕೊಟ್ಟಿಂದ ನಮ್ ಮೆಂಟರ್ ಅಂತ ಇರ್ತಿದ್ರೆ, ನಮ್ ಮೆಂಟರ್ ಒಂದ್ಸಲ ರೀಡಿಂಗ್ ಮಾಡ್ಕೊಂಡು ಕಾಸ್ಟಿಂಗ್ ಮಾಡಿ, ಡ್ರೆಸ್ ಡಿಸೈನ್ ಮಾಡಿ, ಸಾಂಗ್ ಸೆಲೆಕ್ಷನ್ ಮಾಡಿ. ಇದು ಫಸ್ಟ್ ಡೇ ಫಸ್ಟ್ ಡೇ ಇದೆಲ್ಲ ಆಗಿ ಮತ್ತೆ ಸೆಕೆಂಡ್ ಡೇ ಲಿಂತ್ರ ಪ್ರಾಕ್ಟೀಸ್ ಸ್ಟಾರ್ಟ್. ಫಸ್ಟ್ ಡೇ ಒಂದ್ಸದ ರೀಡಿಂಗ್ ತೊಗೊಂಡಿರ್ತೇವ್ರಿ. ಬಂದ್ಬಿಟ್ಲೆ ಸ್ಕ್ರಿಪ್ಟ್ ಬಂತ ಅಷ್ಟ್ರು ಒಂದ್ ಸರ್ಕಲ್ ನಾಗ ಕೂತ್ಕೊಂಡು ಒಂದ್ಸದ ರೀಡಿಂಗ್ ಮಾಡ್ಕೊಂತೇವಿ. ಅದಾದ್ಮೇಲೆ ಕ್ಯಾಪ್ಟನ್ ಅಥವಾ ನಮ್ ಮೆಂಟರ್ ತಂಜುತ್ತಾರೆ ಯಾರ್ಯಾರಿಗೆ ಯಾವ್ದಾವ್ದು ಕ್ಯಾರೆಕ್ಟರ್ ಅಂತ ಹೇಳಿ. ಅದಾದ್ಮೇಲೆ ನಮ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗತ್ತೆ. ಒಂದ್ 2 ದಿನ 3 ದಿನ ಪ್ರಾಕ್ಟೀಸ್ ಮಾಡ್ತೇವಿ ಅಷ್ಟ. ಮತ್ತೆ ಭಯ ಇತ್ರಿ? ಫಸ್ಟ್ ಡೇ ಸ್ವಲ್ಪ ಇತ್ತ. ಫಸ್ಟ್ ವೀಕ್ ಅಲ್ಲ, ಫಸ್ಟ್ ವೀಕ್ ದಾಗ ಸ್ವಲ್ಪ ಭಯ ಇತ್ತ. ಅದಾದ್ಮೇಲೆ 2ನೇ ವೀಕ್ ಸ್ವಲ್ಪ ಹಂಗ ಅಂಜಿಕೆ ಅಂದ್ವಿ. ಅಂದ್ರೆ 2ನೇ ವೀಕ್ ಫಸ್ಟ್ ಎಪಿಸೋಡ್ಗೆ, ಸೆಕೆಂಡ್ ಎಪಿಸೋಡ್ ಲಿಂತ್ರ ಮತ್ತೊಬ್ಬ ಸ್ಟಾರ್ಟ್ ಆದ್ವಿ. ಈಗ ನಿಮ್ ಎದುರುಗಡೆ ಈಗ ಕಾಮನ್ ಆಗಿ ಇರೋರು ಬೇರೆ, ಅಲ್ಲಿ ದಿಗ್ಗಜರುಗಳೇ ಕುತ್ಕೊಂಡಿದ್ರು. ಅಂದ್ರೆ 5 ಆಂಕರ್ ಗಳನ್ನ ಇಟ್ಟಿದ್ರು. ಅವ್ರ ಮುಂದೆ ಮಾಡೋದ್ ಹೆಂಗಿತ್ರಿ?